ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಟಿಫಿನ್ ರೂಮ್ ಅಂದರೆ CTR ಶ್ರೀಸಾಗರ್. ಗೆಳೆಯರೆ, ಇದು 7th ಕ್ರಾಸ್ ಮಲ್ಲೇಶ್ವರಂ, ಆಪೋಸಿಟ್ ಟು ಬೈ2 ಕಾಫಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಬೆಣ್ಣೆ ಮಸಾಲೆ ದೋಸೆ ಮತ್ತು ಮಂಗಳೂರು ಬಜ್ಜಿ ತುಂಬನೇ ಸ್ಪೆಷಲ್ ಆಗಿರುತ್ತೆ. ಒಮ್ಮೆ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇಲ್ಲಿ ಏನೇನು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಾವು ಇವಾಗ ಇಲ್ಲಿ ಬಂದು ದೋಸೆ ಮತ್ತೆ ಮಂಗಳೂರು ಬಜ್ಜಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಜಾಗ ತುಂಬಾ ಕಂಜೆಸ್ಟೆಡ್ ಅನ್ಸುತ್ತೆ. ಅದ್ ಬಿಟ್ರೆ ಫುಡ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಮತ್ತೆ ಫಿಲ್ಟರ್ ಕಾಫಿ ಕುಡಿದ್ವಿ, ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತಾರಲ್ಲ? ರೆಗ್ಯುಲರ್ ಅಲ್ಲ, ಬಟ್ ಇಲ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ ಗೊತ್ತು. ಸೊ ದೋಸೆ ತಿನ್ನಕ್ಕೆ ಅಂತ, ಮಂಗಳೂರು ಬಜ್ಜಿ ತಿನ್ನಕ್ಕೆ ಅಂತ ಅವಾಗ ಬರ್ತೀವಿ. ಹೇಗೆ ಅನಿಸ್ತು ಮೇಡಮ್ ಟೇಸ್ಟ್? ಚೆನ್ನಾಗಿದೆ, ದೋಸೆ ಚೆನ್ನಾಗಿದೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಅದ್ರಲ್ಲಿ ಬನ್ನಿ, ಇದು ಒನ್ ಆಫ್ ದ ದೋಸೆಗೆ ಅಂತ ತುಂಬಾ ಫೇಮಸ್ ಆಗಿರೋ ಹೋಟೆಲ್ ಇದು ಬೆಂಗಳೂರಿನಲ್ಲಿ. ಇದು ಬಿಟ್ರೆ ವಿದ್ಯಾರ್ಥಿ ಭವನ್ ಮತ್ತೆ ಈ ತರ ಕೆಲವೊಂದು ಜಾಗಗಳು ಇದೆ ಬೆಂಗಳೂರಲ್ಲಿ. ಬಿಕಾಸ್ ಬೇರೆ ಕಡೆ, ಬೇರೆ ಸ್ಟೇಟ್ಸ್ ಅಲ್ಲಿ, ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ದೋಸೆ ಮಾಡೋದಕ್ಕೂ ಬೆಂಗಳೂರಿನಲ್ಲಿ ದೋಸೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಬೆಂಗಳೂರಿನಲ್ಲಿ ದೋಸೆನಲ್ಲಿ ಯಾವ ಪ್ಲೇಸಸ್ ತುಂಬಾ ಫೇಮಸ್ ಆಗಿರೋದ್ರಲ್ಲಿ ಇದು ಒಂದು. ಇಲ್ಲಿ ದೋಸೆ ಚೆನ್ನಾಗಿರುತ್ತೆ, ಬನ್ನಿ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿನ ದೋಸೆ ಆಗಲಿ, ಮಂಗಳೂರು ಬಜ್ಜಿ ಆಗಲಿ ಸಖತ್ತು ಟೇಸ್ಟಿ ಆಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫಿಲ್ಟರ್ ಕಾಫಿ ಕೂಡ ಸಿಗುತ್ತೆ, ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಂದಾಗ ಮರಿದಲೆ ತಿಂಡಿ ತಿಂದಮೇಲೆ ಕಾಫಿಯನ್ನು ಕುಡಿಯಿರಿ. ಕಾಫಿ ಕುಡಿದು ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಮಂಜುನಾಥ. ಸರ್, ಹೇಗಿದೆ ಸರ್ ದೋಸೆ? ದೋಸೆ ಸೂಪರ್ ಸರ್. ಎಂಟೈರ್ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಓಕೆ, ಕರ್ನಾಟಕದಲ್ಲಿ ಸಿಗುತ್ತೆ, ದಾವಣಗೆರೆ. ಅದು ಬಿಟ್ರೆ CTR ಮಲ್ಲೇಶ್ವರ. ಓಕೆ, ತುಂಬಾ ಚೆನ್ನಾಗಿ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಸರ್? ನೋಡಿದ್ರೆ ನಾವು ಇಲ್ಲೇ ಗಾಯತ್ರಿ ನಗರ್. ಓಕೆ, ನೋಡ್ರೇನು 10 years ಇಂದ ಬರ್ತೇವೆ. ಚಿಕ್ಕ ವಯಸ್ಸಿಂದ ನಾವು ಕಾಲೇಜ್ ಇಲ್ಲೇ ಮಲ್ಲೇಶ್ವರ. ಓಕೆ, ಬೇರೆ ಏನ್ ಟೇಸ್ಟ್ ಮಾಡಿದ್ದೀರಾ ಸರ್? ಕಾಫಿ, ಮಂಗಳೂರು ಬೋಂಡ. ಇಲ್ಲಿ ಕಾಫಿ ಕುಡೀರಿ, ಎಷ್ಟು ಸ್ಟ್ರೆಸ್ ಇದ್ರು ಫುಲ್ ಹೋಗ್ಬಿಡುತ್ತೆ. ಎಷ್ಟೇ ಬೆಳಗ್ಗೆಯಿಂದ ಆಯಾಸ ಆಗಿರ್ಲಿ, ಒಂದೊಂದು ಕಾಫಿ ಕುಡ್ಕೊಂಡು ಹೋದ್ರೆ ಸಾಕು, ತಲೆನೋವು ಕ್ಲಿಯರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಸರ್. ವೀಕ್ಲಿ 2-3 times ಅಂತ ಬಂದೇ ಬರ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಪ್ರತಿಯೊಬ್ರು ದೋಸೆ ಇಷ್ಟಪಡೋರು ಯಾರ್ಯಾರು ಇದ್ದಾರೆ, ಪ್ರತಿಯೊಬ್ರು ಒಂದ್ಸತಿ CTR ಬಂದು ವಿಸಿಟ್ ಮಾಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ರೇಖಾ ಶ್ರೀಧರ್ ಅಂತ. ಹೇಗಿದೆ ಮೇಡಮ್ ದೋಸೆ? ಕ್ಲಾಸ್ ಫೇವರಿಟ್ ಬೆಣ್ಣೆ ದೋಸೆ ಅಂತ ಪಂಚಪ್ರಾಣ. ಓಕೆ, ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಮೇಡಮ್ ಇಲ್ಲಿ? ಸರ್, ಈಗ ಸಾಧಾರಣ ನಮ್ಮ ಹುಟ್ಟಿ ಬೆಳೆದು ಮಲ್ಲೇಶ್ವರದವ್ರೆ. ಓಕೆ, ವೆರಿ ಒಕೇಶನಲ್ ಯಾವಾಗ ತುಂಬಾ ಲೇಟ್ ಆದ್ರೆ, ಆಫೀಸ್ ವರ್ಕ್ ಅಲ್ಲಿ ಬಿಸಿ ಇದ್ರೆ ಇಲ್ಲಿ ಬಂದ್ಬಿಟ್ಟು ಈ ತರ ಯಾವಾಗ ಟಿಫನ್ ಮಾಡೋದುಂಟು. ಇವಳು ನನ್ನ ಮಗಳು. ಸೊ ನಾನು ಸುಸ್ತಾಗ್ಬಿಟ್ಟಿತ್ತು. ಆ ಫಸ್ಟ್ ಕ್ಲಾಸ್ ಒಂದು ಬೆಣ್ಣೆ ದೋಸೆ ತಿಂದ್ರೆ ಒಂದು ಎನರ್ಜಿ ಬರುತ್ತೆ ಅಂತ ಮನೆಗೆ ಹೋಗಿ ಮತ್ತೆ ಕೆಲಸ ಮಾಡಕ್ಕೆ ಚೈತನ್ಯ ಸಿಗುತ್ತೆ ಅಂತ ಬಂದಿದ್ದೀವಿ. ಯಾವುದು ತುಂಬಾ ಇಷ್ಟ ಆಗುತ್ತೆ ಮೇಡಮ್? ಸರ್, ಇಲ್ಲಿ ದ ಬೆಸ್ಟ್ ಅಂತಂದ್ರೆ ಬೆಣ್ಣೆ ದೋಸೆ ಮತ್ತೆ ಮಂಗಳೂರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ. ಮತ್ತೆ ಕಾಫಿನೂ ಅಷ್ಟೇ ಸ್ವಾದಿಷ್ಟವಾಗಿರುತ್ತೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಮೇಡಮ್? ಬರ್ತಾನೆ. ಮಗುವಾಗಿದ್ದಾಗಲಿಂದ ತಂದೆ ತಾಯಿ ಕರ್ಕೊಂಡು ಬರೋರು, ಇವಾಗ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಪಾರಂಪರ್ಯವಾಗಿ ಬೆಣ್ಣೆ ಮಸಾಲೆ ತಿನ್ನಕ್ಕೆ CTR ಹೋಟೆಲ್ಗೆ ಬರ್ತಾ ಇರ್ತೀವಿ. ಸೊ ಸ್ಟಾರ್ಟಿಂಗ್ ನೀವು ತಿಂದ್ರಲ್ಲ, ಅವಾಗ್ಗೂ ಇವಾಗ್ಗೂ ಟೇಸ್ಟ್ ಏನಾದ್ರು ಚೇಂಜ್ ಆಗಿದೆ ಮೇಡಮ್? ಇಲ್ಲ, ಖಂಡಿತ ರುಚಿ ಅದೇ ತರ ಇದೆ. ಇನ್ನೂ ತುಂಬಾ ರುಚಿಕರವಾಗಿ ಮಾಡ್ತಾರೆ. ಹೇಗಂದ್ರೆ ಚಟ್ನಿನೂ ಅಷ್ಟೇನೆ. ಇಲ್ಲೇನಾದ್ರೆ ನಿಂತ್ಕೋಬೇಕು ಅಂತ ಒಂದ್ ಬಿಟ್ರೆ, ಆ ನಿಂತ್ಕೊಂಡಿದ್ ದೋಸೆ ತಿನ್ನಿದ ಸುಖದಲ್ಲಿ ಆ ಕಾಲ್ ನೋವು ಹೊಂಟೋಗ್ಬಿಡುತ್ತೆ. ಓಕೆ,
ಸೊ ಈ ರೀತಿಯ ದೋಸೆ ಬೆಂಗಳೂರಲ್ಲಿ ಬೇರೆ ಕಡೆ ಏನಾದ್ರು ಟೇಸ್ಟ್ ಮಾಡಿದ್ದೀರಾ? ಸಿಗುತ್ತಾ? ಮಾಡಿದೀನಿ ಸರ್. ಒಂದು ಜಯನಗರದಲ್ಲಿ ಒಂದು ರೆಸ್ಟೋರೆಂಟ್ ಇಷ್ಟ ಅಂತ ಹೋಗಿದ್ವಿ, ಅಲ್ಲೂ ತಿಂದ್ವಿ. ಬಟ್ ಏನಿದ್ರು ನಮ್ CTR ಬೆಣ್ಣೆ ದೋಸೆ ಬರಲ್ಲ. ಅಲ್ಲಿ ಆ ಕಡೆ ಹೋಗಿದ್ವಿ ಅಂತ ತಗೊಂಡ್ವಿ ವಿನಃ ಬೇರೆ ಇಲ್ಲ. ಸೊ CTR is always CTR. ಓಕೆ. CTR ಅಲ್ದರೆ ಇನ್ನೊಂದು ವಿದ್ಯಾರ್ಥಿ ಭವನ ಅಂತ ಇದೆ ಬಸವನಗುಡಿಯಲ್ಲಿ, ಅಲ್ಲೂ ದೋಸೆ ಚೆನ್ನಾಗಿರುತ್ತೆ. ಬಟ್ ನಾನು ಅಲ್ಲೂ ಟೇಸ್ಟ್ ಮಾಡಿದೀನಿ, ಈ ರುಚಿ ನಮ್ಮಲ್ಲಿ ಸಮಾಧಾನ ಆಗಲ್ಲ. CTR ಅಲ್ಲಿ ತಿಂದ್ರೆ ನಮ್ಗೆ ತುಂಬಾ ಸಮಾಧಾನ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ? ಖಂಡಿತವಾಗ್ಲೂ ದಯವಿಟ್ಟು ಬನ್ನಿ, ಮಲ್ಲೇಶ್ವರ ಬನ್ನಿ. ಸರ್ ಒಳ್ಳೆ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದು ಎಲ್ಲರೂ ರುಚಿ ತಿನ್ನಿ, ತುಂಬಾ ಸಂತೋಷ ಪಡ್ತೀರಾ. ಮಸಾಲೆ ದೋಸೆ ಅಂದ್ರೆ ಹೀಗಿರ್ಬೇಕಪ್ಪ ಅಂತೀರಾ. ದಯವಿಟ್ಟು ಹೇರಳವಾಗಿ ಬಂದು ಚೆನ್ನಾಗಿ ಹೋಟೆಲ್ಗೆ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ನಂಬಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ತಮ್ಮ ಹೆಸರು? ಕುಶಾಲ್ ಅಂತ. ಸರ್, ಏನು ತಗೊಂಡಿದ್ರಿ ಇವಾಗ? ಬೆಣ್ಣೆ ಮಸಾಲ ದೋಸೆ. ಓಕೆ, ಹೇಗಿದೆ ಸರ್ ಟೇಸ್ಟ್? ತುಂಬ ಚೆನ್ನಾಗಿದೆ. ಓಕೆ, ಯಾವಾಗ ಬರ್ತಿರ್ತೀವಿ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್? ಪೂರಿ ಟೇಸ್ಟ್ ಮಾಡಿದ್ದೀನಿ. ಓಕೆ. ಮತ್ತೆ ಚೌಚೋ ಬಾತ್ ಟೇಸ್ಟ್ ಮಾಡಿ. ಕಾಫಿ ತುಂಬ ಚೆನ್ನಾಗಿದೆ. ಓಕೆ, ಯಾವುದು ತುಂಬ ಇಷ್ಟ ಆಯಿತು ಸರ್ ನಿಮಗೆ? ದೋಸೆ ಮತ್ತೆ ಕಾಫಿ ತುಂಬ ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾಂ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಟ್ವೈಸ್. ಓಕೆ. ಸೊ ಈ ರೀತಿಯ ಟೇಸ್ಟ್ ಆದ ದೋಸೆ ಬೇರೆ ಕಡೆ ಬೆಂಗಳೂರಲ್ಲಿ ಎಲ್ಲರೂ ಟೇಸ್ಟ್ ಮಾಡಿದ್ದೀರಾ ಸರ್? ಇದ್ರಷ್ಟು ಚೆನ್ನಾಗಿರೋದಿಲ್ಲ, ಬಟ್ ಬೇರೆ ಬೇರೆ ಟೈಪ್ ಟೇಸ್ಟ್ ಇರ್ಬೋದು. ಬಟ್ ಇದು ಯುನೀಕ್ ಆಗಿದೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಸರ್, ಎಲ್ಲರೂ ಒಂದ್ಸಲಿ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಓಕೆ. ಇದೇ ತರ ತುಂಬಾ ಏರಿಯಾಲಿ ತುಂಬಾ ಜನ ಹೊಸ ಹೊಸ ಟೇಸ್ಟ್ ಕೊಡ್ತಿರ್ತಾರೆ. ಎಲ್ಲರೂ ಪ್ರೋತ್ಸಾಹಿಸೋಣ. ಓಕೆ. ಹಳೆ ಟೇಸ್ಟ್ ಕಾಫಿ ಮಾತ್ರ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಪಾರ್ಸಲ್ಗಳಂತೂ ತುಂಬಾ ಆರ್ಡ್ರ್ ಬರ್ತಾ ಇರುತ್ತೆ. ನೀವು ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿ ತಗೋಬೋದು. ಹಾಗೆ ಇಲ್ಲಿ ಬರುವಂಥ ಗ್ರಾಹಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲಿ ಆರಾಮಾಗಿ ನೀವು ಗಾಡಿ ಪಾರ್ಕ್ ಮಾಡಿ ಬಂದು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದು ಕಾಫಿ ಕುಡಿದು ಹೋಗ್ಬೋದು ಸ್ನೇಹಿತರೆ, ಏನು ಚಿಂತೆ ಇಲ್ಲ. ನೋಡಿ, ಇದು ಪಾರ್ಕಿಂಗ್ ಜಾಗ, ಎಷ್ಟು ಜಾಗ ಇದೆ. ಫ್ರೆಂಡ್ಸ್, ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.